ಏನ್ ಹೇಳಿ ಸಿಎಂ ರುಚಿ ನೋಡಿದ್ರಲ್ಲ ಏನೇನ್ ಮಾಡ್ಬೋದು ಅಂತ. ಅಲ್ಲಿ ಹೋದ ಮೇಲೆ ಯಾವ ತರ ನಡ್ಕೊಂಡ್ಬಂದಿದೆ ನಿಮಗೆ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದ್ರು 13ರಿಂದ 18 ಈಗ ಬಿಜೆಪಿ ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ ಸಿದ್ದರಾಮಯ್ಯನವರು? ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರ? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಂತ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ. ದೊಡ್ಡ ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ, ಆ 4,000 ಕೋಟಿನ ಯಾವ ಬಾಪ್ನಲ್ಲಿ ಹಾಕಿದ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು, ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು? ಸ್ವಲ್ಪ ಒಂದ್ಸಲ ಆಗಿದ್ದಂಥ ಅಧಿಕಾರಿಗಳನ್ನ ಕೇಳಿ ಏನು ಮಾಡಿದ್ರು ಅಂತ ಈ ಆರ್ಥಿಕ ಸಚಿವರು ಸೆಟೇಟ್ ಮಾಡಬೇಕಾದ್ ನಾನು ಮಾಡಬೇಕಾಗಿ ಬಂತದ್ದು. ಈಗ ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯ ಬಳಕೆ ಮಾಡ್ತಾ ಇದ್ದಾರೆ. ಇವರಿದ್ದಿದ್ರೆ ಏನು ಮಾಡೋರು? ಅಟ್ಲೀಸ್ಟು ಕೇಂದ್ರ ಸರ್ಕಾರ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಎಷ್ಟು ಮಟ್ಟಿಗೆ ಜನತೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕ್ರಮ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿಲಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಆದರೆ ಅಟ್ಲೀಸ್ಟ್ ಇಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯದಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನು ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾವ್ರೆ, ನೀವೇನು ಮಾಡಿದ್ದೀರಿ?